ಮುಸ್ಲಿಂ ಟೋಪಿಯನ್ನು ಹಾಕೊಂಡು ಅವ್ರು ಭಾಗಿಯಾಗಿ ಮಾಡಿದರು ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಸರ್. ನೋಡಿ, ಯಾರ ವಿಚಾರಕ್ಕೂ ನಾನು ಪ್ರತಿಕ್ರಿಯೆ ನೀಡಲ್ಲ. ಅಲ್ಲ ಸರ್, ಅವ್ರು ಗಂಭೀರವಾದ ಆರೋಪ ಸರ್. ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಸಾವು ಮನೆಯಲ್ಲಿ ರಾಜಕಾರಣ ಮಾಡುವಂಥದ್ದು ನನಗೆ ಗೊತ್ತಿಲ್ಲ. ಯಾರಾದರೂ ಮಾಡ್ತಾಯಿದ್ರೆ ಅವ್ರಿಗೂ ಕೈ ಮುಗಿದು ನಾನು ಹೇಳ್ತೇನೆ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನಡೆದೋಗಿರೋವಂಥದ್ದು, ಯಾಕಂದರೆ ಸಮಸ್ಯೆ ಏನು, ಪರವಾದಿ ಮೊಹಮ್ಮದ್ರವರ ವಿಚಾರದಲ್ಲಿ ಅವಹೇಳಿಕ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇಷ್ಟೆಲ್ಲ ಆಗಿರುವಂಥದ್ದು. ರಾಹುಲ್ ಗಾಂಧಿ ಚಿತ್ರಕ್ಕೂ ಅಖಿಲೇಶ್ ಚಿತ್ರಕ್ಕೆ ಯಾರು ನಾವು ಹೊರಗೆ ಬರುವಂಥದ್ದಲ್ಲ. ಆ ಕಾರಣದಿಂದ ನೋವು ಏನಾಗಿತ್ತು ಆ ನೋವನ್ನ ನೀವು ತಿಳಿ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಡೆದೋಗಿರೋವಂಥದ್ದು ನಡಿಬಾರ್ದಿತ್ತು. ಆದರೆ ಪ್ರತಿಭಟನೆ ಮಾಡುವಂಥ ಬೇರೆ ಬೇರೆ ವಿಧಾನಗಳು ಇದೆ. ಶಾಂತಿ ರೀತಿಯಲ್ಲಿ ಮಾಡಬೇಕಾಗಿತ್ತು. ಧರ್ಮದ ಬೋಧನೆ ನಿಮಗೆ ಶಾಂತಿ ಪ್ರಿಯರಾಗಿರುವಂಥ ಆ ಸಂದೇಶ ಏನಿದೆ ಅದನ್ನು ತೋರುವಂತಹ ಕೆಲಸ ನೀವು ಮಾಡಬೇಕಾಗಿತ್ತು. ಆದರೆ ಈ ರೀತಿಯಲ್ಲಿ ನಡ್ಕೊಂಡಿದ್ದದ್ದು ಯಾರ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ಆಯಿತು ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತೇನೆ. ಯಾಕಂದ್ರೆ ನಿಮ್ಮ ಸಚಿವರು ಹೇಳ್ತಾರೆ ಪೊಲೀಸರೇ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಆರೋಪಿಯರು ಯಾಕೆ ತಂದು ಇಟ್ಟರು ಅಲ್ಲಿ. ನಾನು ಯಾರ ವಿಚಾರಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಅಲ್ಲ ಸರ್, ಶಾಸಕರೇ ಇದ್ದೀರಿ ಸರ್, ನಿಮ್ಮ ದಯವಿಟ್ಟು ನನ್ನ ಪಕ್ಷನೂ ನಾನು ನೋಡಲ್ಲ, ನನ್ನ ಸರ್ಕಾರವೂ ನೋಡಲ್ಲ. ನಡೆದಿರುವಂಥದ್ದು ನನ್ನ ಮೇಲೆ ಇರುವಂಥ ಜವಾಬ್ದಾರಿಯನ್ನು ನಾನು ಅದನ್ನು ನಿಭಾಯಿಸುವಂಥ ಕೆಲಸ. ಪೊಲೀಸರಿಗೆ ಅಮಾಯಕರಿಗೆ ತೊಂದರೆ ಆಗಬಾರ್ದು, ತಪ್ಪಿಸಿದ್ರು ಕೈ ಬಿಟ್ಟು ಹೋಗಬಾರ್ದು. ಈ ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ನೋಡಿ, ಯಾರೇ ಇರಲಿ, ಯಾರೇ ಇರಲಿ, ಅದು ತಪ್ಪಾಗಿದ್ರೆ ತಪ್ಪೇ. ನೀವೇನಾದರೂ ಈ ಬಗ್ಗೆ ಮಾತಾಡುವಂಥದ್ದು ಎಲ್ಲ ಧರ್ಮಗುರುಗಳು? ನಾನು ಎಲ್ಲರಿಗೂ ಮಾತಾಡ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ಹೇಳುವಂಥದ್ದು ಆಗಿರುವಂಥದ್ದನ್ನು ಮತ್ತೆ ವಿಶ್ಲೇಷಣೆ ಮಾಡಿ ಮಾತಾಡುವಂಥದ್ದಲ್ಲ. ಯಾರೇ ತಪ್ಪು ಮಾಡಿದರೂ ಕಾನೂನು ಮುಂದೆ ಅವ್ರು ಕಾನೂನಿಗಿಂತ ದೊಡ್ಡವರು ಅಲ್ಲ. ಆ ಕ್ರಮ ತಗೊಳ್ಳುವಂಥದ್ದಕ್ಕೆ ಏನಾಗಬೇಕು ಅದು ತಗೋತೀವಿ.